ಕಳೆದ 7 ವರ್ಷದಿಂದ ಈ ಹಣ ಸಾಗಾಟ ಮಾಡ್ತಿದ್ದ ಡ್ರೈವರ್ ಸ್ವಾಮಿ ಹವಾಲಾ ದಂಧೆ ಬಹಿರಂಗ ಆಗುತ್ತೆ ಅಂತ ನನ್ನನ್ನ ಫಿಟ್ ಮಾಡಿದ್ದಾರೆ. ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಬಿಟ್ಟಿದ್ದಾರೆ ಸ್ವಾಮಿ. 7-8 ವರ್ಷದಲ್ಲಿ ಸಾವಿರಾರು ಕೋಟಿ ಹಣ ಸಾಗಾಟ ಮಾಡಿದ್ದೇನೆ ಅಂತ ನ್ಯೂಸ್ ಫಸ್ಟ್ ಕ್ಯಾಮೆರಾ ಮುಂದೆಯೂ ಡ್ರೈವರ್ ಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ಸರ್ ಆ್ಯಕ್ಚುಲಿ ನಾನು ಅವ್ರ ಹತ್ರ 7 ವರ್ಷದಿಂದ ನಾನು ನನ್ನದೇ ಕಾರಲ್ಲಿ ನಾನು ಓಡಾಡ್ತಾ ಇರೋದು, ಅವ್ರ ಕಾರಲ್ಲೇನಲ್ಲ. ಸೊ ನನ್ನದೇ ಓನ್ ಕಾರು, ಈಗ ನನ್ನ ಕಾರಲ್ಲೇ ಇದ್ರಾಗಿರೋದು. ಬಟ್ ಅವ್ರ ಹತ್ರ ನಾನು 7 ವರ್ಷದಿಂದ ಈಗ ಅವ್ರದ್ದು ಗುಟ್ಕಾ ಸೂಪರ್ ಗುಟ್ಕಾ ಇತ್ತು. ಆ ಗುಟ್ಕಾ ಪೇಮೆಂಟಿಗೋಸ್ಕರ ಅಡ್ಡಾಡ್ತಾ ಇದ್ವಿ ಕಲೆಕ್ಷನಿಗೆ ಅಂತೇಳಿ. ಅಷ್ಟು ಮಾತ್ರ ನನಗೆ ಗೊತ್ತು. ಇದೇನಾಗಿದೆ ಏನಂತ ಗೊತ್ತಿಲ್ಲ. ಕಂಪ್ಲೇಂಟ್ ಕೊಟ್ಟ ನಂತರ ನನಗೆ ಗೊತ್ತಾಗಿದ್ದು ಇದು ಈ ಥರ ಕೇಸ್ ಕೊಟ್ಟಿದ್ದಾರೆ. ಬಟ್ ನನಗೆ ಅದರಲ್ಲಿ ಏನೂ ಇನ್ವಾಲ್ವ್ಮೆಂಟೇ ಇಲ್ಲ. ನನ್ನದರಲ್ಲಿ ಸೇರಿಸಿಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಯಾಕಂದರೆ ಅವ್ರದ್ದಂತೂ ಒಳಗಳ ದಂಧೆ ಗೊತ್ತಾಗುತ್ತೆ ಅನ್ನೋ ಉದ್ದೇಶಕ್ಕೆ ನನ್ನ ಇನ್ವಾಲ್ವ್ಮೆಂಟ್ ಮಾಡಿ ಇದರಲ್ಲಿ ಕೇಸ್ ಮಾಡಿದ್ದಾರೆ. ಫಸ್ಟ್ ಆಫ್ ಆಲ್ ಇದಕ್ಕೂ ನನಗೂ ಸಂಬಂಧನೇ ಇಲ್ಲ. ಕೊಟ್ಟಿದ್ದಾರೆ ಸರ್ ನನ್ನಲ್ಲಿ. ನನಗೆ ಗೊತ್ತೇ ಇಲ್ಲ ಸರ್. ಆ್ಯಕ್ಚುಲಿ ಪೊಲೀಸ್ ಬರೋ ತನಕ ಗೊತ್ತಿಲ್ಲ. ಆ್ಯಕ್ಚುಲಿ ಪೊಲೀಸ್ ಅವ್ರ ಮನೆಗೆ ಕರ್ಸ್ಕೊಂಬಿಟ್ಟು ಅವ್ರ ಮನೆಯಲ್ಲೇ ಕರೆದ್ರು, ಹಿಂಗೆ ಅರೆಸ್ಟ್ಮೆಂಟ್ ಮಾಡಿದ್ರು. ಅವ್ರ ಮನೇಲೆ ಅರೆಸ್ಟ್ಮೆಂಟ್ ಮಾಡಿ ಅಲ್ಲೇ ನನಗೆ ಹಿಡ್ಕೊಂಡು ಅಲ್ಲಿ ಹೊಡೆದಾಗ ಗೊತ್ತಾಗಿದೆ ಸರ್. ಅಲ್ಲಿವರೆಗೂ ನನಗೆ ಗೊತ್ತೇ ಇಲ್ಲ ಇವನೇ ಕಂಪ್ಲೇಂಟ್ ನನ್ನ ಮೇಲೆ ಕೊಟ್ಟಿದ್ದಾರೆ, ಇದೆಲ್ಲ ಇವ್ರದೇ ಇನ್ವಾಲ್ವ್ಮೆಂಟು, ಇವರೇ ಎಲ್ಲ ಪ್ರೀ ಪ್ಲಾನ್ ಮಾಡಿ ಕೊಟ್ಟಿದ್ದಾರೆ ಅಂತ ನನಗೆ ಅವಲೇ ಗೊತ್ತಾಗಿದೆ. ನನ್ನ ಜೊತೆಗೆ ಇದೆ ಸರ್. ಡೀಟೇಲ್ಸ್ ಕೊಡ್ತಾರೆ ವಿಷ್ಣು ಪ್ರಸಾದ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿಷ್ಣು ಪ್ರಸಾದ್, ಈಗ ಆರೋಪಿ ಸ್ಥಾನದಲ್ಲಿದ್ದವರೇ ಮತ್ತೊಂದು ಕಂಪ್ಲೇಂಟ್ ಲಾಡ್ಜ್ ಮಾಡಿರೋದು, ಮತ್ತೊಂದು ಕಡೆ ಡ್ರೈವರ್ ಈ ಹೇಳಿಕೆ ಎಲ್ಲೋ ಹಾಲಿ ಸಂಸದರ ಮೇಲೆ ಮತ್ತೆ ಈ ಹವಾಲಾ ದಂಧೆ ಮೇಲೆ ಅನುಮಾನಗಳು ಉಟ್ಕೊಳ್ಳೋ ಹಾಗೆ ಮಾಡ್ತಾ ಇಲ್ವಾ? ಖಂಡಿತ. ಯಾಕಂತಂದರೆ ಈಗ ವೈರಲ್ ಆಗಿರೋ ಆಡಿಯೋ ಒಂದು ಕಡೆ ಆದರೆ ಸ್ವತಃ ಈಗ ದೂರುದಾರರಲ್ಲಿ ಪ್ರಮುಖವಾಗಿ ಏಟು ಆಗಿರುವಂಥ ಅನುಪಮ ಹೋಗಿ ದೂರು ಕೊಡುವಂಥ ಕೆಲಸವನ್ನು ಮಾಡಿದರೆ ಇಡಿಯಲ್ಲಿ ಈಗಾಗಲೇ ಕೇಸ್ ಕೂಡ ಟೇಕಪ್ ಕೂಡ ಮಾಡಿರುವಂಥದ್ದು. ಸದ್ಯದಲ್ಲೇ ಪ್ರಕರಣದ ಇನ್ವೆಸ್ಟಿಗೇಷನ್ ಕೂಡ ಶುರುವಾಗುತ್ತೆ. ಯಾಕಂತಂದರೆ ಒಂದಷ್ಟು ಎವಿಡೆನ್ಸ್ಗಳನ್ನ ಅವ್ರು ಕೊಡುವಂಥ ಕೆಲಸವನ್ನು ಮಾಡಿದರೆ, ಮೊದಲನೇದಾಗಿ ಯಾರು ಹಣವನ್ನು ಸಾಗಾಟ ಮಾಡ್ತಾ ಇದ್ದ ವ್ಯಕ್ತಿ, ಅದರಲ್ಲಿ ಸ್ವಾಮಿ ಅಂತೇಳಿ ಆತನನ್ನು ಮಾತನಾಡಿರುವಂತಹ ಆಡಿಯೋ ಇರ್ಬೋದು, ವಿಡಿಯೋಗಳನ್ನು ಈಗಾಗಲೇ ಇಡಿಗೆ ತಲುಪಿಸುವಂಥ ಕೆಲಸವನ್ನು ಮಾಡಿದರೆ, ಆ ಆಡಿಯೋ ವಿಡಿಯೋ ಸಿಕ್ಕಂಥ ಬಳಿಕ ನಾವು ಕೂಡ ಸ್ವಾಮಿಯನ್ನು ಸಂಪರ್ಕಿಸುವಂಥ ಕೆಲಸವನ್ನು ಮಾಡಿದ್ವಿ. ಆತ ಕೊಟ್ಟಂಥ ಸ್ಟೇಟ್ಮೆಂಟಲ್ಲಿ ಸ್ಪಷ್ಟವಾಗಿ ಹೇಳ್ತಾನೆ, ಅಂದರೆ ನಾನು ಕಳೆದ 7-8 ವರ್ಷಗಳಿಂದ ಇಲ್ಲಿ ಹಣವನ್ನು ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದೀನಿ. ಅದರಲ್ಲೂ ಪ್ರಮುಖವಾಗಿ ಚಿತ್ರದುರ್ಗ, ಯಾದಗಿರಿ, ಸುಮಾರು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಕೋಟ್ಯಾಂತರ ರೂಪಾಯಿ ಹಣವನ್ನು ಪ್ರತಿ ಬಾರಿ ಮಿನಿಮಮ್ 2 ಕೋಟಿಯಿಂದ ಹಿಡಿದು 8 ಕೋಟಿ ತನಕ ತನ್ನ ಕಾರಿನಲ್ಲೇ ಕೂಡ ಆತ ತೆಗೆದುಕೊಂಡು ಬರ್ತಿದ್ದ ಅನ್ನೋದನ್ನು ಸ್ಪಷ್ಟಪಡಿಸುವಂಥ ಕೆಲಸವನ್ನು ಮಾಡ್ತಾನೆ. ಅದಲ್ಲದೆ ಘಟನೆ ನಡೆದಂತಹ ದಿನವೂ ಕೂಡ ಸ್ವತಃ GM ಸಿದ್ದೇಶ್ವರ ಅವ್ರ ಫ್ಲಾಟ್ಗೆ ಹೋಗಿ 2 ಕೋಟಿ ಹಣವನ್ನು ತೆಗೆದುಕೊಂಡು ಬರುವಂಥ ಕೆಲಸವನ್ನು ಮಾಡಿದ್ವಿ. ಆದರೆ 1 ಕೋಟಿ ಕಳೆದಾಯಿತು. ಆ 1 ಕೋಟಿ ಸಂಬಂಧಪಟ್ಟಂತೆ ಉಮೇಶ್ ಅವರು ದೂರು ಕೊಡುವಂಥ ಸಂದರ್ಭದಲ್ಲಿ ಕೇವಲ 1 ಕೋಟಿಯನ್ನು ಉಲ್ಲೇಖವನ್ನು ಮಾಡ್ತಾರೆ. ಇನ್ನೊಂದು ಕೋಟಿಯನ್ನು ಸ್ವತಃ ತಾನೇ ಅವರ ಭೀಮಸಮುದ್ರದ ಕಚೇರಿಗೆ ತಗೊಂಡೋಗಿ ಇಡುವಂತಹ ಕೆಲಸವನ್ನು ಮಾಡಿದೆ. ಅದ್ರ ಬಗ್ಗೆ ಎಲ್ಲೂ ಕೂಡ ಉಲ್ಲೇಖವನ್ನು ಮಾಡಿಲ್ಲ. ಇಲ್ಲಿ ಅವರು ನಡೆಸುತ್ತಿರುವಂತಹ ಹವಾಲಾ ದಂಧೆ ಏನಿದೆ ಇದು ಎಲ್ಲಿ ಬಹಿರಂಗ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ನನ್ನನ್ನು ಈ ಕೇಸಲ್ಲಿ ಫಿಟ್ ಮಾಡಿದರೆ ಅನ್ನೋ ಗಂಭೀರ ಆರೋಪನ ಆತ ಮಾಡ್ತಿರುವಂಥದ್ದು. ಇನ್ನು ಅನುಪಮ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದರೆ, ನನಗೆ ಇದರಲ್ಲಿ ಸ್ವಾಮಿ ಪರಿಚಯ ಇದ್ದ ಅನ್ನೋ ಒಂದು ಕಾರಣಕ್ಕೋಸ್ಕರ ತನ್ನ ಬಳಿ ಸುಲಿಗೆ ಮಾಡೋದಕ್ಕೆ ಪೊಲೀಸರು ವಿನಾಕಾರಣ ಬೆದರಿಸಿ ತನ್ನ ಬಳಿ ಅಂತ ತನ್ನ ಆಸ್ತಿಯನ್ನು ಬೇರೆಯವರಿಗೆ ಬರೆಸ್ಕೊಟ್ಟು 30 ಲಕ್ಷವನ್ನು ಹಣವನ್ನು ತೆಗೆದುಕೊಂಡು ಅದನ್ನು ರಿಕವರಿ ಅಂತ ತೋರಿಸುವಂಥ ಕೆಲಸವನ್ನು ಮಾಡಿದ್ರೆ ಅಂತೇಳಿ ಗಂಭೀರ ಆರೋಪವನ್ನು ಮಾಡ್ತಾರೆ. ಇದರ ಜೊತೆಗೆ ಪ್ರಕರಣದಲ್ಲಿ ಹವಾಲಾ ದಂಧೆ ಸಂಬಂಧಪಟ್ಟಂತೆ ಪೊಲೀಸರಿಗೆ ಈಗ 1 ಕೋಟಿ ಹಣವನ್ನು ಸೀಸ್ ಮಾಡಿದಂಥ ಸಂದರ್ಭದಲ್ಲಿ ಸ್ವತಃ ಉಪ್ಪಾರಪೇಟೆ ಪೊಲೀಸರು ಇದನ್ನು ಇಡಿಗೆ ಮಾಹಿತಿ ಕೊಡುವಂಥ ಕೆಲಸವನ್ನು ಮಾಡಬೇಕಿತ್ತು. ಕೋಟ್ಯಾಂತರ ರೂಪಾಯಿ ಹಣ ಕ್ಯಾಶ್ ಮೂಲಕ ಇಲ್ಲಿ ಟ್ರಾನ್ಸಾಕ್ಷನ್ ಆಗ್ತಿರುವಂಥ ಸಂಬಂಧಪಟ್ಟಂತೆ ತನಿಖೆಗೆ ಹೇಳಬೇಕಿತ್ತು. ಆದರೆ ಅದು ಯಾವುದನ್ನು ಮಾಡ್ದಲೇ ಕೇವಲ ತಮ್ಮಷ್ಟಕ್ಕೆ ತಾವೇ ಕೇಸ್ ರಿಜಿಸ್ಟರ್ ಮಾಡಿಕೊಂಡು ಕ್ಯಾಶ್ನ ಸೀಸ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಹೀಗಾಗಿ ಎಲ್ಲೊಂದು ಕಡೆ ಪೊಲೀಸರ ನಡೆಯ ಬಗ್ಗೆ ಒಂದಷ್ಟು ಡೌಟ್ಗಳು ಕೂಡ ಒಂದು ಕಡೆ ಕ್ರಿಯೇಟ್ ಆಗುತ್ತೆ. ಇನ್ನೊಂದು ಕಡೆ ಈ ಹವಾಲಾ ದಂಧೆಗೆ ಸಂಬಂಧಪಟ್ಟಂತೆ ಯಾಕೆ ಇಲ್ಲಿ ತನಕ ಯಾವುದೇ ರೀತಿ ಆ್ಯಕ್ಷನ್ ಆಗಿಲ್ಲ, ಮತ್ತು ಈ ಹವಾಲಾ ದಂಧೆಗೆ ಸಂಬಂಧಪಟ್ಟಂತೆ ಯಾವುದೇ ಸುಳಿವು ಬರದಂಗೆ ಯಾಕೆ ನೋಡ್ಕೊಳ್ಳುವಂಥ ಕೆಲಸ ಆಗ್ತಿದೆ. ಈಗ ಅನೇಕ ಡೌಟ್ಗಳು ಕ್ರಿಯೇಟ್ ಆಗ್ತಿರುವಂಥದ್ದು. ಒಟ್ಟಿನಲ್ಲಿ ಪ್ರಕರಣದಲ್ಲಿ 1 ಕೋಟಿ ಹಣ ಸಿಕ್ಕಿದ್ದು ಕಳ್ಳತನ ಕೇಸ್ ಅಂತ ಒಂದು ಕಡೆ ಆದರೆ, ಅದೇ ಕೇಸಿಗೆ ಹವಾಲಾ ರೀತಿಯಲ್ಲಿ ಟ್ವಿಸ್ಟ್ ತೆಗೆದುಕೊಂಡಿರುವಂಥದ್ದು ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಆಯಾಮ ಪಡೆದುಕೊಳ್ಳುವಂತಹ ಸಾಧ್ಯತೆ ಇದೆ. ವೀರಪ್ಪ, ಥ್ಯಾಂಕ್ ಯು ವಿಷ್ಣು ಪ್ರಸಾದ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.